ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮಮ್ಮ ಅವರು ಬೆಳಗೋಳದಲ್ಲಿರೋ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾರಾಯಣ ಪಾರಾಯಣ ಮಾಡೋಕ್ಕೆ ಬಂದಿದ್ದಾರೆ. ಸೊ ಹಂಗೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ವ್ಲಾಗ್ ಮಾಡ್ದಲೇ ಇರೋಕ್ಕೆ ಆಗಿಲ್ಲ. ಸೊ ನಮ್ಮ ಅಕ್ಕನ ಜೊತೆ ಕೂತ್ಕೊಂಡು ನಾನು ವ್ಲಾಗ್ ಮಾಡ್ತಿದ್ದೀನಿ. ಅವರಲ್ಲಿ ಪಾರಾಯಣ ಮಾಡಿದ್ದಾರೆ. ದಟ್ ಈಸ್ ಅ ವೆರಿ ಲಾಂಗ್ ಪಾರಾಯಣ. ಅದಕ್ಕೆ ಫುಲ್ ಆಲ್ಮೋಸ್ಟ್ ದೇವಸ್ಥಾನ ಕವರ್ ಮಾಡಿದ್ದೀನಿ. Hope you guys like it. ಇಲ್ಲಿ ಪ್ರತಿಯೊಂದು ದೇವ್ರೂ ಅವ್ರು ಮಾಡಿರೋದು ಎಲ್ಲಿಂದು ಅಂತ ಆ ಪ್ಲೇಸು ಮತ್ತು ದೇವ್ರ ಹೆಸರು ಎರಡನ್ನೂ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೃಷ್ಣ, ಮಥುರಾ ಅಲ್ಲಿರೋ ಕೃಷ್ಣ ಅಂತ. ಸೊ ದ್ಯಾಟ್ ಪೀಪಲ್ ಆರ್ ಲುಕಿಂಗ್ ಅಟ್ ಇಟ್, ಅವ್ರಿಗೆ ಅರ್ಥ ಆಗಬೇಕು, ಓಕೆ ಇಲ್ಲಿಂದೇ ದೇವರು ಅಂತ. ಕುಂಭಕೋಣಂ ನೋಡಿ, ಸಾರಂಗಪಾಣಿ. ಸೊ ಆ ಥರ ಒಂದೊಂದು ಕಡೆನೂ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಿಂದ ಯಾವ ದೇವರು ಅಂತ. ಇದು ಗರ್ಭಗುಡಿ. ಇದ್ರ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಆ್ಯಸ್ ಯೂಶ್ವಲ್. ಸೊ ನೀವೇ ಬಂದು ನೋಡಬೇಕಿದೆ ನಾನು ನೋಡೋಕ್ಕೆ. ಕ್ಯಾನ್ ಶೋ ಯು ಲೈಕ್ ಅಪ್ ಟು ಅ ಪಾರ್ಟ್ ಆಫ್ ಇಟ್. ಅಲ್ಲಿ ನಮ್ಮಮ್ಮ ಅವರು ಪಾರಾಯಣ ಮಾಡ್ತಾರೆ, ನಾರಾಯಣ ಪಾರಾಯಣ ಮಾಡ್ತಾರೆ. ಇದು ಬಂದು ಒಳಗೆ ಹೋದರೆ ಗುರುಕುಲ ಇದೆ. ಒಂದು ಅಲ್ಲಿಂದ ಮಕ್ಕಳು ಬರ್ತಾ ಇರೋದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಅಲ್ಲಿಗೆ ನಮಗೆ ಎಂಟ್ರಿ ಇಲ್ಲ, ಪರ್ಮಿಷನ್ ಇದ್ರೆ ಅಷ್ಟೇ ಎಂಟ್ರಿ ಇರೋದು, ಅದಕ್ಕೆ ನಾನು ತೋರಿಸ್ತಾ ಇಲ್ಲ ಅಷ್ಟು. ಬಟ್ ಅದರ್ವೈಸ್ ದೇವಸ್ಥಾನದಲ್ಲಿ ಪ್ರತಿಯೊಂದು ಪೇಂಟಿಂಗ್ಸ್ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು, ಸ್ಕಲ್ಪ್ಚರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ. ಎಲ್ಲ ಹೊಸದು ಆದರೆ ಚೆನ್ನಾಗಿದೆ. ನಮ್ಮಮ್ಮ ಅವ್ರು ಪಾರಾಯಣ ಮಾಡ್ತಿರೋದಕ್ಕೆ ಬುಕ್ ಕೊಟ್ಟಿದ್ದಾರೆ, ಸ್ತೋತ್ರಮಾಲ. ಇದರಲ್ಲಿ ನರಸಿಂಹಸ್ವಾಮಿ ಸ್ತೋತ್ರ, ಸಾಂಗ್ಸು ಎಷ್ಟು ಒಂದಿದೆ. ದೇವಸ್ಥಾನದ ಲೊಕೇಶನು ಕಾಣಿಸುತ್ತೆ, ನೋಡ್ಬಿಡಿ. ಅಧಿಕ ಮಾಸ ಅಂತ ನಮಗೆ ತಾಂಬೂಲ ಕೊಟ್ಟಿದ್ದಾರೆ. ಅದ್ರದ್ದು ಹಾಲ್ ನಮ್ಮ ಅಕ್ಕ ಮಾಡ್ತಾರೆ. ಫಸ್ಟ್ ಇದೊಂದು, ನೆಕ್ಸ್ಟ್ ಇವೆಲ್ಲ
ಎಲ್ಲ ಮ್ಯಾಂಗೋ, ಬತ್ತಿ, ಫ್ಲವರ್ ಟೈಪ್, ಚಿಕ್ಕ ಚಕ್ಲಿ, ಸೋನ್ ಪಪ್ಡಿ, ಇದು ಚಾಕ್ಲೇಟು, ಇದು ದೇವ್ರ ಕೆಳಗಿಡೋ ಬಟ್ಟೆ, ಬಳೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇದನ್ನೆಲ್ಲ ಇಟ್ಕೊಳ್ಳೋಕೆ ಒಂದು ಬ್ಯಾಗ್. ಗರ್ಭಗುಡಿ ಮತ್ತು ಮುಖಮಂಟಪ ಆ ಭಾಗ ಸ್ವಾಮಿಯ ದೇವಸ್ಥಾನ ಆರಂಭ ಕಂಪ್ಲೀಟಾಗಿ ಸಂಪ್ರೋಕ್ಷಣೆ. ಅದಾದ ನಂತರ ಒಳಗಡೆ ಒಳಭಾಗದ್ದು ಈ ಪ್ರಾಕಾರದಿದೆಲ್ಲ 2034ನೇ ಇಸ್ವಿ 24ನೇ ಇಸ್ವಿ ಸೆಪ್ಟೆಂಬರ್ 8ನೇ ತಾರೀಕು ಪೂರ್ತಿ ಈ ಪ್ರಾಕಾರ ಇದೆಲ್ಲ ಓಪನ್ ಆಯಿತು. ಎಲ್ಲ ರಾಜಗೋಪುರ ಎಲ್ಲ ಓಪನ್ ಆಯಿತು. ಅಲ್ಲಿ ಅಡಿನಲ್ಲಿ ಒಂದೊಂದು ಅಕ್ಷರವನ್ನು ಅದು ಆವಾಹನೆ ಮಾಡಿ ಹೋಮವನ್ನು ಮಾಡಿ ಅಲ್ಲಿ ಪ್ರತಿಷ್ಠೆ ಮಾಡಿದೆ. ಹಾಗೆ 74 ವಿಗ್ರಹಗಳಿದೆ. ನರಸಿಂಹನ ವಿವಿಧ ಆಕೃತಿಗಳಿದೆ. ನಮ್ಮಲ್ಲೇ ಒಬ್ಬ ಓದೋದಕ್ಕೆ ಅಂತ ಬಂದ ಒಬ್ಬ ಹುಡುಗ, ಅವನು ಆ ಮಂತ್ರ ಆ ಶ್ಲೋಕಗಳನ್ನೆಲ್ಲ ಸಂಗ್ರಹಿಸಿ ಅವ್ರ ಗುರುಗಳು ಎಲ್ಲರ ಥರ ಸಂಗ್ರಹ ಮಾಡಿ, ಅವನು ಒಳ್ಳೆ ಪೇಂಟರ್, ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಅವನೇ ಡ್ರಾಯಿಂಗ್ ಮಾಡಿ ಸ್ಥಪತಿಗಳ ಕೈಯಲ್ಲಿ ಕೊಟ್ಟು ಕುಳಿತುಕೊಂಡು ಮಾಡಿಸುವಂಥ ವಿಗ್ರಹಗಳು ಏನು ಒಳಗಡೆ ನೋಡ್ತೀವಿ. ಅವನು ಅದೇ ವಿಷಯದಲ್ಲಿ ಈಗ PhD ಮಾಡ್ತಾ ಇದ್ದಾನೆ, ಮುಗಿಯೋದಕ್ಕೆ ಬಂತು. ಈ ದೇವಸ್ಥಾನದ್ದು ಪಾಂಚರಾತ್ರ ಆಗಮ ಅಂತ ಹೇಳಿ ಅದರಲ್ಲಿ ವಿದ್ವಾನ್ ಆಗಿದ್ದಾನೆ ಅವನು. ಒಳ್ಳೆ ತೇರಂದು ರಾಮನ್ ಸ್ವಾಮಿ ಅಂತ ಇದ್ದಾರೆ, ಅವರ ಶಿಷ್ಯ ಅವರು. ದೇವಸ್ಥಾನದ ಏನೇ ಒಂದು ಕಾರ್ಯಗಳಿದ್ರು ಅವನೇ ಮುಂದೆ ನಿಂತ್ಕೊಂಡು ಮಾಡ್ತಾನೆ. ಸಾರಿ, ಆ ವಿಗ್ರಹಗಳೆಲ್ಲ ನಿಮಗೆ ನೋಡಿದ್ರೆ ವಿವಿಧ ಇದೆಲ್ಲ ಇದೆ. ಅದಕ್ಕೆ ಏನು ಹೇಳೋದು, ನಾವು ಕೆಲವು ಕಡೆ ಹೇಳ್ತಾರೆ ಸಾಕ್ಷಿ ಏನು, ಇದಕ್ಕೆ ಪೂರಕವಾದದ್ದೇನು ಅಂತ ಹೇಳಿ ಶ್ಲೋಕಗಳಿದೆ. ಆ ಶ್ಲೋಕಗಳನ್ನು ಇಟ್ಕೊಂಡೆ ಅವನು ಆ ರೀತಿ ರಚನೆ ಮಾಡಿರುವಂಥದ್ದು.